ಸ್ನೇಹಿತರೆ, ಎರಡನೇದಾಗಿ ಹೇಳ್ಬೇಕು ಅಂತಂದ್ರೆ ಎಲ್ರಿಗೂ ಹೈಯರ್ ಪೆನ್ಷನ್ ಬಗ್ಗೆ ಅನುಮಾನ ಇದೆ. ಹೈಯರ್ ಪೆನ್ಷನ್ ಬಗ್ಗೆ ತಾವು ಯಾರು ಕೂಡ ಯೋಚನೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಯಾಕೆ ಅಂತ ಅಂದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, 2014 ಅಂತ ಇರ್ತಕ್ಕಂಥವ್ರು ಎಲ್ರಿಗೂ ಕೂಡ ನಾವು ಪೆನ್ಷನ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವ್ರಾಗಲೇ ಹೇಳಿದ್ದಾರೆ. ಈಗಾಗಲೇ KMF ನಲ್ಲಿ 480 ಜನ ಹೈಯರ್ ಪೆನ್ಷನ್ ತಗೋತಾ ಇದ್ದಾರೆ. 480 ಜನ ಅವ್ರದ್ದು ದುಡ್ಡೇನಿದೆ ಆ ದುಡ್ಡು ಅವ್ರ ಹತ್ರಲ್ಲೇ ಇದೆ. ಆ ದುಡ್ಡನ್ನ ಕೂಡಲೇ ಅವರು ಇದು ಮಾಡ್ಕೊಂಡು ಮುರ್ಕೊಂಡು ಕೊಡ್ತಾ ಇದ್ದಾರೆ. ಆದರೆ ಈ ನಿವೃತ್ತ ನೌಕರಿಗೆ ಸಂಬಂಧಪಟ್ಟ ಹಾಗೆ ಅವರು ಮೀನಾವೇಶ ಯಾಕೆ ಕೇಳಿಸ್ತಾ ಇದ್ದಾರೆ ಅಂತಂದ್ರೆ, ಉದ್ದೇಶಪೂರ್ವಕವಾಗಿ ಡಿಲೇ ಮಾಡಬೇಕು, ಈ ನಿವೃತ್ತ ನೌಕರರ ಸಂಖ್ಯೆ ಕಡಿಮೆ ಆಗಬೇಕು ಅನ್ನೋ ಉದ್ದೇಶದಿಂದ ಅವರು ಡಿಮ್ಯಾಂಡ್ ನೋಟಿಸ್ ಕೊಡ್ತಾ ಇಲ್ಲ. ಡಿಮ್ಯಾಂಡ್ ನೋಟಿಸ್ ಯಾಕೆ ಕೊಡ್ತಾ ಇಲ್ಲ ಅಂತ ಅಂದ್ರೆ, ಇದು ಕಾಲ ವಿಳಂಬ ಆಗಲಿ,